ಡೋರಾ ದಿ ಎಕ್ಸ್ಪ್ಲೋರರ್ ಪಾರ್ಟ್ 2. ಡೋರಾ ಅವರಪ್ಪ ಡೋರಾಗೆ ಒಂದು ಕ್ವಶನ್ ನ ಕೇಳ್ತಾನೆ. ಬಟ್ ಡೋರಾ ಅದಕ್ಕೆ ಆನ್ಸರೇ ಮಾಡಲ್ಲ. ಏನೋ ಆ ಕ್ವಶನ್ ಅವಳು ಕೇಳಿಸ್ಕೊಂಡೇ ಇಲ್ಲ ಅನ್ನೋ ರೀತಿ ಆಕ್ಟ್ ಮಾಡ್ತಿರ್ತಾಳೆ. ಬಟ್ ಅದೇ ಟೈಮ್ಗೆ ಈ ಮಂಕಿ ಒಂದು ಸೌಂಡ್ ನ ಮಾಡುತ್ತೆ. ಅದನ್ನ ಕೇಳಿಸ್ಕೊಂಡಂತ ಡೋರಾ ಇಮಿಡಿಯೇಟ್ ಆಗಿ ಆ ಕ್ವಶನ್ ಗೆ ಆನ್ಸರ್ ಮಾಡ್ತಾಳೆ. ಇದನ್ನ ನೋಡಿ ಅವರಪ್ಪ ಶಾಕ್ ಆಗ್ತಾರೆ. 2 ವೀಕ್ಸ್ ಆದ್ಮೇಲೆ ಡೋರಾ ಅವರಪ್ಪ ಇದ್ಕೊಂಡು ಬನ್ನಿ ನಿಮ್ಮನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ ಡೋರಾ, ಮಂಕಿ ಮತ್ತೆ ಇವರಪ್ಪ ಮೂವರು ಸೇರಿ ಈ ಮಂಕಿನ ಎಲ್ಲಿಂದ ಕರ್ಕೊಂಬಂದ್ರು ಅದೇ ಜಾಗಕ್ಕೆ ಕರ್ಕೊಂಡೋಗಿ ಕಾರ್ನ ನಿಲ್ಲಿಸ್ತಾನೆ. ಕಾರ್ ನಿಲ್ಸಿದ ತಕ್ಷಣ ಡೋರಾ ಕಾರ್ ಇಳಿದು ಎಲ್ಲಿಗೋ ಓಡಿ ಹೋಗ್ತಾಳೆ. ಸಡನ್ ಆಗಿ ಒಂದು ಕಾರ್ನರ್ ಇಂದ ಜೋರಾಗಿ ಯಾರೋ ಕಿರಿಸ್ತಿರೋ ಶಬ್ದ ಬರುತ್ತೆ. ಸಡನ್ ಆಗಿ ಅವರಪ್ಪ ಹೋಗಿ ನೋಡ್ತಾರೆ. ನೋಡಿದ್ರೆ ಆ ಮಂಕಿ ಅವಳ ಮೇಲೆ ಕೂತ್ಕೊಂಡು ಅವಳ ಕತ್ನ ಟೈಟ್ ಆಗಿ ಇಟ್ಕೊಂಡಿರುತ್ತೆ. ಹೋಗ್ಬೇಕಾದ್ರೆ ಡೋರಾನ ಕೈ ಹಿಡ್ಕೊಂಡು ಅವರಪ್ಪ ಡೋರಾನ ಕಾರ್ ಹತ್ರ ಕರ್ಕೊಂಡ್ ಬಂದ್ಬಿಡ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ನ ಕೊಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗೋದೇನು ಅಂದ್ರೆ ಈ ಮಂಕಿನ ಒಂದು ಯೂನಿವರ್ಸಿಟಿ ಅವರು ಎಕ್ಸ್ಪೆರಿಮೆಂಟ್ ಆಗಿ ಯೂಸ್ ಮಾಡ್ತಿರ್ತಾರೆ. ಈ ಮಂಕಿಯ ಬ್ರೈನ್ ಒಳಗಡೆ ಹ್ಯೂಮನ್ ಬ್ರೈನ್ ನ ಇನ್ಸೆಷನ್ ಮಾಡಿ ಯಾವ ತರ ಆಗುತ್ತೆ ಅಂತ ತಿಳ್ಕೊಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಆ ಟೈಮ್ ಅಲ್ಲಿ ಈ ಮಂಕಿ ಅಲ್ಲಿಂದ ಎಸ್ಕೇಪ್ ಆಗಿರುತ್ತೆ. ಅದೇ ಮಂಕಿನೇ ಅದರ ಕತ್ತಿಗೆ ಚೈನ್ ಹಾಕೊಂಡು ಆ ಜಾಗದಲ್ಲಿ ಕಟ್ ಹಾಕೊಂಡಿರುತ್ತೆ. ಯಾರಾದ್ರೂ ಇದನ್ನ ನೋಡಿ ಇದನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾರೆ ಅಂತ. ಆ ಟೈಮಲ್ಲೇ ಡೋರಾ ಈ ಮಂಕಿನ ನೋಡ್ತಾಳೆ. ಅವರ ಮನೆಗೂ ಸಹ ಕರ್ಕೊಂಡು ಹೋಗ್ತಾರೆ.